ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಶ್ರೀ ವಿಶ್ವಕರ್ಮ ಜಯಂತಿಯ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ, ಪೌರಾಯುಕ್ತರಾದ ಜಗ್ಗಾರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶಶಿಧರ್, ನಗರಸಭೆ ಅಧ್ಯಕ್ಷರಾದ ಶಿಲ್ಪಾ ಮುರಳೀಧರ್, ಉಪಾಧ್ಯಕ್ಷರಾದ ಕವಿತಾ ವೀರೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಸದಸ್ಯರುಗಳು, ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಪ್ರಸನ್ನಕುಮಾರ್, ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ವೆಂಕಟೇಶ್ ಆಚಾರ್, ಮಾಜಿ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರಾದ ಶ್ರೀಮತಿ ಮಂಜುಳಾ ಆರ್ ಪ್ರಸನ್ನಕುಮಾರ್, ವಕೀಲರಾದ ಸರಸ್ವತಮ್ಮ, ಮುಖಂಡರುಗಳಾದ ಶ್ರೀಮತಿ ರಾಜೇಶ್ವರಿ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ವಿಶ್ವಕರ್ಮ ಸಮಾಜದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಮಾಜಗಳು ಬೇರೆ ಬೇರೆ ರೀತಿ ಇದ್ದರೆ ವಿಶ್ವಕರ್ಮ ಸಮಾಜವನ್ನ ಯಾವತ್ತೂ ಕೂಡ ಪ್ರತಿಯೊಂದು ಸಮಾಜ ಗುರುತಿಸುವುದು ಬಹುಶಃ ಅಂತ ಕೀರ್ತಿಗೆ ವಿಶ್ವಕರ್ಮ ಅಂದರೆ ವಿಶ್ವದ ವಾಸ್ತುಶಿಲ್ಪಿ ಅಂತ ಹೇಳಿ. ವಿಶ್ವದ ವಾಸ್ತುಶಿಲ್ಪಿ ಇವತ್ತೆಲ್ಲ ಆರ್ಕಿಟೆಕ್ಟ್ಗಳಿದ್ದಾರೆ, ಯಾವುದೋ ಒಂದು ಬಿಲ್ಡಿಂಗೋ ಯಾವುದೋ ಒಂದು ಇದನ್ನು ಮಾಡ್ತಾರೆ, ಅವರ ಡ್ರಾಯಿಂಗ್ ಅನ್ನು ಓದಿ. ಆದರೆ ವಿಶ್ವಕರ್ಮ ಅವರು ಈ ಜಗತ್ತಿಗೆ ವಿಶ್ವಕ್ಕೆ ಅವರು ವಾಸ್ತುಶಿಲ್ಪಿ. ಯಾಕಂದ್ರೆ ನಾವೆಲ್ಲ ನೋಡ್ತಕ್ಕಂಥದ್ದು ದೇವರ ವಿಗ್ರಹಗಳಿರ್ಬೋದು, ಏನೇ ನಾವು ಇದನ್ನು ಕಲ್ಪನಾ ಶಕ್ತಿಯಿಂದ ಅವರೆಲ್ಲ ಆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಮೇಲೆನೆ ಈಗ ನಾವೆಲ್ಲ ವಿಶ್ವನೇ ನಡೆದಿದೆ. ಬಹುಶಃ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ವಿಶ್ವಕರ್ಮ ಸಮಾಜ, ವಿಶ್ವಕರ್ಮರು ಇಲ್ಲ ಅಂದ್ರೆ ಯಾವ ರೀತಿಯಾದ ವ್ಯವಸ್ಥೆ ಇರ್ತಿದೆ. ಯಾಕಂದ್ರೆ ನಾವು ದೇವರೆಲ್ಲ ನಾವು ನೋಡಿಲ್ಲ, ದೇವರನ್ನದು ನಂಬಿಕೆ, ಆ ದೇವರನ್ನ ಕಾಣುತ್ತದೆ ಮೂರ್ತಿಯ ಮುಖಾಂತರ. ಬಹುಶಃ ಅವರ ಕಲ್ಪನೆಯಲ್ಲಿ ಈಗ ಇಲ್ಲಿ ಕೆಲವರನ್ನ ನಾವು ಅಮರಶಿಲ್ಪಿ ಜಕಣಾಚಾರ್ಯ ಅವರ ಪ್ರಶಸ್ತಿಯನ್ನ 3 ಜನಕ್ಕೆ ಕೊಡೋದ್ರ ಮುಖಾಂತರ ಅವರನ್ನ ನಾವು ಗೌರವಿಸ್ತೀವಿ. ಬಹುಶಃ ಅವರಿಗೆ ವಿದ್ಯೆ ಇಲ್ಲ ಅನ್ನೋದು ಕೂಡ ಅವ್ರಿಗೆ ರಕ್ತಗತವಾಗಿ ಅವರಿಗೆ ಆ ಕಲೆ ಬಂದಿರ್ತಕ್ಕಂಥದ್ದು ಎಲ್ರಿಗೂ ಎಲ್ಲ ಕೆಲಸ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ವಿಶೇಷವಾದ ಸ್ಥಾನಮಾನ ಇರ್ತಕ್ಕಂಥ, ವಿಶೇಷವಾದ ವಿಶಿಷ್ಟತೆಯನ್ನು ಹೊಂದಿರ್ತಕ್ಕಂಥ ಜನಾಂಗ ವಿಶ್ವಕರ್ಮ ಜನಾಂಗ ಎಲ್ಲ ಈಗಾಗಲೇ ಪ್ರತಿಯೊಂದು ಪ್ರಸ್ತುತವಾಗಿ ಎಲ್ಲ ಸಮಾಜದವರು ಈಗಾಗಲೇ ಸರ್ಕಾರದ ವತಿಯಿಂದ ಬೇರೆ ಬೇರೆ ಎಲ್ಲ ಸರ್ಕಾರಗಳು ಜಯಂತಿಗಳನ್ನ 42 ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಿದ್ವಿ. ಕಾರಣ ಇಷ್ಟೇ, ಎಲ್ಲ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಜನಸಾಮಾನ್ಯರು ಒಂದು ಜಾತಿ ವ್ಯವಸ್ಥೆಯಲ್ಲಿ ನಾವು ಹುಡ್ತೀವಿ. ಆಗ ನಮಗೆ ಮೂಲ ಇಂಥ ಮಹನೀಯರು, ನಾವು ಯಾವ ಸಮಾಜದಲ್ಲಿ ಹುಟ್ಟಿದೀವಿ, ನಮ್ಮ ಮಹನೀಯರು ಯಾರು? ಯಾಕಂದ್ರೆ ನಮ್ಮ ಅಪ್ಪ, ತಾತ, ಮುತ್ತಾತ ಅಲ್ಲಿಗೆ ನಿಂತು ಹೋಗುತ್ತದೆ. ಮಧ್ಯ ಕರ್ನಾಟಕದ ಜನರ ಆರಾಧ್ಯ ದೇವತೆ ಗೌರಸಮುದ್ರ ಮಾರಮ್ಮದೇವಿಯ ಜಾತ್ರೆ ನಡೆದ ನಂತರ ತಾಲೂಕಿನಲ್ಲಿ 1 ತಿಂಗಳವರೆಗೆ ಗ್ರಾಮಗಳಲ್ಲಿ ಮಂಗಳವಾರ ದಿನದಂದು ಹಲವು ಕಡೆ ಇಡೀ ಗ್ರಾಮಗಳೇ ಸಂಭ್ರಮ ಸಡಗರದಿಂದ ಮಾರಮ್ಮದೇವಿಯ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ದೇವಿ ಕೃಪೆಗೆ ಇಡೀ ಗ್ರಾಮವೇ ಸಾಕ್ಷಿಯಾಗಿದೆ. ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಮಾರಮ್ಮದೇವಿ ಹಬ್ಬವನ್ನ ಮಂಗಳವಾರ ಬೆಳಗ್ಗೆಯಿಂದ ಸಂಜೆಯವರೆಗೆ ಆರತಿ ಬೆಳಗುವ ಮೂಲಕ ಚಿಕ್ಕ ಮಕ್ಕಳಿಗೆ, ಗ್ರಾಮಸ್ಥರಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬಾರದಂತೆ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಗ್ರಾಮಸ್ಥರು ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ. ಆಸಕ್ತಿಯುತ ಏಕಾಗ್ರತೆಯ ಓದಿನಿಂದ ನೆನಪಿನ ಶಕ್ತಿಯು ಹೆಚ್ಚಳವಾಗುತ್ತದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ವೆಂಕಟಲಕ್ಷ್ಮಿ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀರಾಮಕೃಷ್ಣ ಪರಮಹಂಸರ ಜೀವನದ 2 ಘಟನೆಗಳನ್ನು ಉಲ್ಲೇಖಿಸಿ ಮಾತನಾಡಿದರು. ಈ ತರಗತಿಯ ಪ್ರಯುಕ್ತ ಮಕ್ಕಳಿಂದ ಓಂಕಾರ, ದಿವ್ಯಾತ್ರಿಯರ ಪ್ರಣಾಮ ಮಂತ್ರ, ನಾಮಸ್ಮರಣೆ, ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರದ ಪಠಣ ನಡೆದರೆ ಯತೀಶ್ ಎಂ ಸಿದ್ದಾಪುರ ಮತ್ತು ಸಂತೋಷ್ ಕುಮಾರ್ ಅವರು ಮಕ್ಕಳಿಗೆ ವಿವಿಧ ಆಟಗಳನ್ನು ಆಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭೂಮಿಕಾ, ಯಶಸ್ವಿ, ಅನುಷಾ, ಸಾನ್ವಿ, ವಿಕಾಸಿನಿ, ರಾಧೆ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ, ಪುರಂದರದಾಸರು, ಶ್ರೀರಾಮಕೃಷ್ಣ ರಾಮಚಂದ್ರನು, ಶ್ರೀಕೃಷ್ಣ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ, ಮಧ್ವಾಚಾರ್ಯರು, ಬಸವಣ್ಣ,
ಬಸವಣ್ಣ ಪುರಂದರದಾಸ ಶ್ರೀ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಕಾರ್ಯಕ್ರಮ ಉದ್ಘಾಟನೆಗೆ ಲೇಖಕಿ ಹಾಗೂ ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರಿಗೆ ಉಚ್ಚ ನ್ಯಾಯಾಲಯದ ಅನುಮತಿ ನೀಡುವ ಮೂಲಕ ಸಂವಿಧಾನದ ಆಶಯಗಳಿಗೆ ಮನ್ನಣೆ ನೀಡಿದೆ ಎಂದು ಚಳ್ಳಕೆರೆ ಮುಸ್ಲಿಂ ಸಮುದಾಯದ ಮುಖಂಡರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಗರದ ತಾಲೂಕು ಕಚೇರಿ ಮುಂಭಾಗದ ಅಂಬೇಡ್ಕರ್ ವೃತ್ತದ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ದಾರೆ. ಈ ವೇಳೆ ಮುಸ್ಲಿಂ ಮುಖಂಡ ಸೈಯದ್ ಖ್ಯಾತ ಲೇಖಕಿ ಭಾನು ಮುಷ್ತಾಕ್ ಅವರು ನಾಡಹಬ್ಬ ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸಬಾರದು ಎಂದು ಕೆಲ ಸಂಕುಚಿತ ಮನೋಭಾವದ ಹಾಗೂ ಜಾತ್ಯತೀತ ವಿರೋಧಿ ಭಾವನೆ ಉಳ್ಳಂತಹ ವ್ಯಕ್ತಿಗಳು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತರಲು ಪ್ರಯತ್ನಿಸಿದ್ರು. ನ್ಯಾಯಾಲಯವು ಅರ್ಜಿಯನ್ನ ವಿಚಾರಣೆ ನಡೆಸಿ ಭಾರತ ದೇಶ ಜಾತ್ಯತೀತ ವ್ಯವಸ್ಥೆಯನ್ನ ಹೊಂದಿದೆ. ರಾಜ್ಯ ಸರ್ಕಾರ ಸಂವಿಧಾನಾತ್ಮಕವಾಗಿ ಕೈಗೊಂಡಿರುವ ತೀರ್ಮಾನವನ್ನ ನ್ಯಾಯಾಲಯ ಎತ್ತಿ ಹಿಡಿದಿದ್ದು ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಆಶಯಗಳ ಅಡಿಯಲ್ಲಿ ನ್ಯಾಯಸಮ್ಮತ ತೀರ್ಪನ್ನ ನೀಡಿರುವುದಕ್ಕೆ ಚಳ್ಳಕೆರೆ ಮುಸ್ಲಿಂ ಸಮುದಾಯದ ತೀರ್ಪನ್ನ ಸ್ವಾಗತಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಅನ್ವರ್ ಮಾಸ್ಟರ್, ದಾದಾಪೀರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಒಂದು ಮೈಸೂರು ನಾಡಹಬ್ಬ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡದ ಲೇಖಕಿ ಮತ್ತು ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಆಗಿರ್ತಕ್ಕಂಥ ಭಾನು ಮುಷ್ತಾಕ್ರವರನ್ನು ಆಹ್ವಾನ ಮಾಡಿದರು. ಈ ಒಂದು ವಿಚಾರದ ಬಗ್ಗೆ ಕೆಲವರು ಈ ಒಂದು ರಾಜ್ಯದ ಮತ್ತು ಈ ಒಂದು ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯಗಳನ್ನು ಒಪ್ಪಿಕೊಳ್ಳಲಾರದೆ ಮತ್ತೊಂದು ಜಾತ್ಯತೀತ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಲಾರದೆ ನಮ್ಮದೇ ಆದಂಥ ಒಂದು ಸಂಕುಚಿತ ಮನೋಭಾವದಿಂದ ಅವರು ಹೈಕೋರ್ಟ್ ಮೆಟ್ಟಿಲನ್ನು ಅಂದರೆ ನ್ಯಾಯಾಲಯದ ಮೆಟ್ಟಿಲನ್ನು ಏರಿ ಈ ಕಾರ್ಯಕ್ರಮವನ್ನು ದಸರಾ ಉದ್ಘಾಟನೆ ಕಾರ್ಯಕ್ರಮ ಭಾನು ಮುಷ್ತಾಕ್ರವರು ಉದ್ಘಾಟನೆ ಮಾಡಿದಂಥ ರೀತಿಯಲ್ಲಿ ತಡೆಯಾಜ್ಞೆಯನ್ನು ಕೊಡಬೇಕು ಅಂತಕ್ಕಂಥ ಅರ್ಜಿಯನ್ನು ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಮಾನ್ಯ ನ್ಯಾಯಾಲಯ ಅರ್ಜಿಯನ್ನು ಪರಿಶೀಲನೆ ಮಾಡಿ ಮತ್ತು ಸರ್ಕಾರದ ಒಂದು ತೀರ್ಮಾನವನ್ನು ಪರಿಶೀಲನೆ ಮಾಡಿ ಜಾತ್ಯತೀತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈ ದೇಶದಲ್ಲಿ ಮತ್ತು ಜಾತ್ಯತೀತ ವ್ಯವಸ್ಥೆಯನ್ನು ಒಪ್ಕೊಂಡಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಸಂವಿಧಾನಾತ್ಮಕವಾಗಿ ತೀರ್ಮಾನ ಕೈಗೊಂಡಿದೆಯೋ ಅದು ಬಹಳ ಸೂಕ್ತವಾಗಿದೆ ಅಂತ ಹೇಳಿಬಿಟ್ಟು ಭಾನು ಮುಷ್ತಾಕ್ರವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರ್ತಕ್ಕಂಥ ಒಂದು ಸರ್ಕಾರದ ತೀರ್ಮಾನವನ್ನು ಎತ್ತಿ ಹಿಡಿಯೋದ್ರ ಮೂಲಕ ಅದಕ್ಕೆ ವಿರುದ್ಧವಾಗಿ ಅರ್ಜಿ ಸಲ್ಲಿಸಿದಂಥ ಅರ್ಜಿದಾರರ ಅರ್ಜಿಗಳನ್ನು ವಜಾಗೊಳಿಸಿದರ ಮೂಲಕ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದಿರ್ತಕ್ಕಂಥ ನ್ಯಾಯಾಲಯ ಮತ್ತು ಜಾತ್ಯತೀತ ವ್ಯವಸ್ಥೆಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ನ್ಯಾಯಾಲಯದ ತೀರ್ಪನ್ನು ನಾವು ಅತ್ಯಂತ ಸಂತೋಷದಿಂದ ನಾವು ಸ್ವಾಗತಿಸ್ತಾ ಈ ಒಂದು ತೀರ್ಪು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಮುಸ್ಲಿಂ ಸಮಾಜದ ಒಂದು ಕೆಲವು ಮುಖಂಡರುಗಳು ಇವತ್ತು ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ನಮ್ಮ ಸಂತಸವನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಈ ಒಂದು ಸಂತಸವನ್ನು ಎಲ್ಲ ಕೋಮು, ಎಲ್ಲ ಧರ್ಮ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಮೇತ ಇದನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವುದರ ಮೂಲಕ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾರೆ ಕನ್ನಡ ನಾಡಿನ ಕನ್ನಡಿಗರೆಲ್ಲರೂ ಬೆಳೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ. ಮುಂಗಾರು ಹಂಗಾಮಿನಲ್ಲಿ ಶೇಂಗಾ ಮತ್ತು ಈರುಳ್ಳಿ ಬೆಳೆ ವಿಫಲವಾದ ಹಿನ್ನೆಲೆಯಲ್ಲಿ ಕೂಡಲೇ ಬೆಳೆ ನಷ್ಟ ಪರಿಹಾರ ಘೋಷಣೆ ಮಾಡುವಂತೆ ಆಗ್ರಹಿಸಿ ಚಳ್ಳಕೆರೆಯಲ್ಲಿ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಶೇಂಗಾ ಬೆಳೆಗೆ ಖರೀದಿ ರೋಗ ಮತ್ತು ಬೆಂಕಿ ರೋಗ ಹರಡಿದ್ದು ತೇವಾಂಶ ಹೆಚ್ಚಳದಿಂದ ಈರುಳ್ಳಿ ಬೆಳೆ ಹಾಳಾಗಿದೆ. ಅಧಿಕಾರಿಗಳು ಜಂಟಿ ಬೆಳೆ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಕಳುಹಿಸಿ ಪರಿಹಾರ ಕೊಡಿಸಲು ರಾಜ್ಯ ಸರ್ಕಾರದ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಒತ್ತಾಯಿಸಿದ್ದಾರೆ. ಯಾಕಂದ್ರೆ ಈಗ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಕಳಿಸಿದ್ದ ಅನ್ನ ಏನಾದರೂ ತೊಂದರೆ ಆದರೆ ಯಾರೂ ರೈತರಿಗೆ ಅನ್ನ ಕೊಡ್ತಕ್ಕಂಥ ಶಕ್ತಿ ಯಾವ ರಾಜಕಾರಣಿಗೂ ಇಲ್ಲ. ಆ ಕಾರಣದಿಂದ ತಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ಇವತ್ತು ಏನು ನಾವು ಸರ್ಕಾರಕ್ಕೆ ಕೊಡ್ತಕ್ಕಂಥ ವರದಿ ತಾವು ಹಳ್ಳಿಗಳಲ್ಲಿ ಪ್ರಚಾರ ಆಗಬೇಕು, ಹಳ್ಳಿಗಳಲ್ಲಿ ಸರ್ಕಾರದ ಆದೇಶದಂತೆ ಶೈಕ್ಷಣಿಕ, ಆರ್ಥಿಕ ಮತ್ತು ಜಾತಿ ಗಣತಿ ಆರಂಭವಾಗುತ್ತಿದ್ದು ಈ ವೇಳೆ ಜಾತಿ ಕಾಲಂನಲ್ಲಿ ಕಾಡುಗೊಲ್ಲ ಮತ್ತು ಧರ್ಮ ಬುಡಕಟ್ಟು ಎಂದು ನಮೂದಿಸುವಂತೆ ಮಾಜಿ ಶಾಸಕ ಉಮಾಪತಿ ಅವರು ಚಿತ್ರದುರ್ಗದಲ್ಲಿ ಕರೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಅವಕಾಶ ನೀಡಿದ್ದು ಕಾಡುಗೊಲ್ಲ ಎಂದು ಬರೆಯಿಸುವ ಮೂಲಕ ಈಗಾಗಲೇ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಇದು ಕಾಡುಗೊಲ್ಲ ಸಮುದಾಯಕ್ಕೆ ತಮ್ಮ ಅಸ್ತಿತ್ವವನ್ನು ದಾಖಲಿಸಲು ಸಿಕ್ಕಿರುವ ಅವಕಾಶ ಎಂದು ಅವರು ಹೇಳಿದ್ದಾರೆ.
ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಶೈಕ್ಷಣಿಕ, ಆರ್ಥಿಕ ಮತ್ತು ಜಾತಿ ಗಣತಿ ಈಗ ದಿನಾಂಕ 22/9/2025 ಪ್ರಾರಂಭ ಆಗ್ತಾಯಿದೆ. ಅದಕ್ಕೆ ಮಾನ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಮತ್ತು ಇಡೀ ಮಂತ್ರಿಮಂಡಲ ಈಗ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇದೊಂದು ಸದವಕಾಶ. ಕಾಡುಗೊಲ್ಲರಿಗೆ ತಮ್ಮ ಜಾತಿಯನ್ನು ಜಾತಿ ಪಟ್ಟಿಯಲ್ಲಿ ಕಾಡುಗೊಲ್ಲರು ಅಂತಲೇ ನಮೂದಿಸಬೇಕು, ಬರೆಸಬೇಕು. ಆಮೇಲೆ ಧರ್ಮ ಅಂತ ಬಂದಾಗ ಬುಡಕಟ್ಟು ಧರ್ಮ, ಜಾತಿ ಬಂದಾಗ ಕಾಡುಗೊಲ್ಲರು, ಇದನ್ನೇ ಬರಬೇಕು ಅಂತಕ್ಕಂಥದ್ದು ನಾವು ಈಗಾಗಲೇ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾ ಇದ್ದೀವಿ. ಮತ್ತು ನಿನ್ನೆ ಹೊಳಲ್ಕೆರೆಯಲ್ಲೂ ಕೂಡ ಇದ್ರ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ನಡೆಸಿ ಅದೇ ಹಳ್ಳಿಗೂ ಹೋಗಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇವತ್ತು ಚಿತ್ರದುರ್ಗದಲ್ಲಿ ಈ ಒಂದು ಸಮೀಕ್ಷೆಯ ಪರವಾಗಿ ಈಗಾಗಲೇ ಪತ್ರಿಕಾಗೋಷ್ಠಿ ನಾವು ಮಾಡ್ತಾಯಿದ್ದೀವಿ. ಮತ್ತು ಶನಿವಾರ ಭಾನುವಾರದಿಂದ ಹಳ್ಳಿಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಇವತ್ತೇನು ಒಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿಮಂಡಲ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರೂ ಇದೊಂದು ಸದಾವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಕಾಡುಗೊಳ್ಳರು, ನಾವು ಕಾಡುಗೊಳ್ಳರು ಅಂತ ಹೇಳ್ಕೊಳ್ತಾ ಇದ್ವಿ, ಈಗ ದಾಖಲೆ ಮಾಡಲಿಕ್ಕೆ ಒಂದು ಸದಾವಕಾಶ ಇದೆ. ಅದರಿಂದ ಈ ಒಂದು ದಾಖಲೆ ಇದರಲ್ಲಿ ಬರಬೇಕು. ಸರ್ಕಾರದ ಅಂಕಿಅಂಶದಲ್ಲಿ ನಾವು ಕಾಡುಗೊಳ್ಳರಾಗಿ ಸೇರಿ ಅದನ್ನು ಬರೆಸೋದ್ರಿಂದ ಮುಂದೆ ನಮ್ಮ ಎಲ್ಲ ಕಾಡುಗೊಳ್ಳರಿಗೂ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು. ಮತ್ತು ಎರಡನೇದಾಗಿ ಪ್ರತಿಯೊಬ್ಬರೂ ಕೂಡ ಶಾಲೆಗೆ ಮಕ್ಕಳನ್ನು ದಾಖಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾತಿಯನ್ನು ಕಾಡುಗೊಲ್ಲ ಜಾತಿ ಅಂತಲೇ ಬರೆಸಬೇಕು ಅಂತಕ್ಕಂಥದ್ದು ನಾವು ಈಗಾಗಲೇ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಇದು ನಮ್ಮ ಉದ್ದೇಶ. ಇವತ್ತೇನು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ತಾವೆಲ್ಲ ಬಂದು ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಹರಿಹರ ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳು ಜಾತಿ ಗಣತಿ ಹಾಗೂ ಸಮೀಕ್ಷೆ ವಿಚಾರದಲ್ಲಿ ಪಂಚಮಸಾಲಿ ಮಠದ ಸ್ವಾಮೀಜಿಗಳ ಸಲಹೆಯನ್ನ ಮಾತ್ರ ಸ್ವೀಕರಿಸಬೇಕು, ಸಂಬಂಧವಿಲ್ಲದ ಇತರ